ಗಳೇ ಇಂದು ನಾವು ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕುರಿತಂತೆ ಚರ್ಚೆ ಮಾಡೋಣ. ಇಲ್ಲಿ 2018ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಅದರ ಬಗ್ಗೆ ನಾವೀಗ ಡೀಟೇಲ್ ಆಗಿ ಸ್ವಲ್ಪ ಡಿಸ್ಕಸ್ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡೋಣ. ಮೊದಲನೇದಾಗಿ ಒಂದು ಪ್ರಶ್ನೆ ಇದೆ. 2018ರ ಪ್ರಶ್ನೆ ಪತ್ರಿಕೆನ ತಾವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು? ಸಮಾಜ ವಿಜ್ಞಾನವನ್ನು ವ್ಯಾಖ್ಯಾನಿಸಿ, ಅದರ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ. ಡಿಫೈನ್ ಸೋಷಿಯಲ್ ಸೈನ್ಸ್, ಎಕ್ಸ್ಪ್ಲೇನ್ ಇಟ್ಸ್ ನೇಚರ್ ಆ್ಯಂಡ್ ಸ್ಕೋಪ್. ಓಕೆ, ಇಲ್ಲಿ ಮುಖ್ಯವಾಗಿ ಸಮಾಜ ವಿಜ್ಞಾನದ ಅರ್ಥ ಅದನ್ನು 3 ಅಂಕಗಳಿಗೆ ಬರೀಬೇಕು. ಹಾಗೆಯೇ ಸಮಾಜ ವಿಜ್ಞಾನದ ಸ್ವಭಾವ ಅಥವಾ ಸ್ವರೂಪವನ್ನು 3 ಅಂಕಗಳಿಗೆ ಬರೀಬೇಕು. ಓಕೆ, ಹಾಗೆಯೇ ಇನ್ನು ಸಮಾಜ ವಿಜ್ಞಾನದ ವ್ಯಾಪ್ತಿಯನ್ನು 4 ಅಂಕಗಳಿಗೆ ತಾವು ಬರೀಬೇಕಾಗುತ್ತೆ. ಓಕೆ, ಮೊದಲನೇದಾಗಿ ಅದರಲ್ಲಿ ಇರುವಂತಹ ಅರ್ಥ ಅಥವಾ ವ್ಯಾಖ್ಯೆ ಅಥವಾ ಗುಣಲಕ್ಷಣಗಳು ಯಾವುದೇ ವಿಚಾರಗಳನ್ನಾದರೂ ಕೂಡ ಸ್ಪಷ್ಟವಾಗಿ ವ್ಯಾಖ್ಯಾನಿಸಬೇಕು. ಓಕೆ, ಅದರ ಬಗ್ಗೆ ಸೋಷಿಯಲ್ ಸೈನ್ಸ್ ಅದರ ಅರ್ಥವನ್ನು ಬರೆದರೆ ಏನಿದು, ವಾಟ್ ಇಸ್ ದಿಸ್? ಸಮಾಜ ವಿಜ್ಞಾನ ಒಂದು ಸಾಮಾನ್ಯ ವಿಷಯ, ಅದು ಮನುಷ್ಯನ ಕುರಿತು ಅಧ್ಯಯನ ಮಾಡುತ್ತೆ. ಒಂದು ಸಾಮಾನ್ಯವಾದ ಒಂದು ಹೇಳಿಕೆ, ನೀವು ಯಾರಾದರೂ ಕೂಡ ಇದನ್ನು ತಗೊಳ್ಬಹುದು. ಹಾಗೆಯೇ 2 ಡೆಫಿನೇಷನ್ ಅನ್ನು ಕೋಟ್ ಮಾಡಿದ್ದಾರೆ. ಚಾರ್ಲ್ಸ್ ಬಿಯರ್ಡ್ದೊಂದು, ಹಾಗೆಯೇ ಬಿನ್ನಿಂಗ್ ಆ್ಯಂಡ್ ಬಿನ್ನಿಂಗ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಡೆಫಿನೇಷನ್ ತಗೊಂಡಿದ್ದಾರೆ. ಓಕೆ, ಮುಖ್ಯವಾಗಿ ಆ ವ್ಯಕ್ತಿ ಕೊಟ್ಟಿರುವಂಥ ಹೇಳಿಕೆಯನ್ನು ನಾವು ಬರೀಬೇಕು. 1 ಅಥವಾ 2 ಬರೆದ್ರೂ ಕೂಡ ಅದು ನಡೆಯುತ್ತೆ. ಸಮಾಜ ವಿಜ್ಞಾನವು ಮುಖ್ಯವಾಗಿ ಮಾನವನ ವ್ಯಾವಹಾರಿಕ ನೆಲೆಯಲ್ಲಿ ಆತನು ಹೊಂದಿಕೊಂಡಿರುವಂತಹ ವಿದ್ಯಮಾನಗಳನ್ನು ಚರ್ಚಿಸುವಂತಹ ಒಂದು ಸಾಮಾಜಿಕ ವ್ಯವಸ್ಥೆ, ಚಾರ್ಲ್ಸ್ ಬಿಯರ್ಡ್ ಹೇಳುವಂಥದ್ದು. ಅಥವಾ ಭೂಮಿಯಲ್ಲಿ ಹೊಂದಿಕೊಂಡಂತಹ ಭೌತಿಕ ವಸ್ತುಗಳಾಗಿರ್ಬೋದು, ಅಥವಾ ನಕ್ಷತ್ರಗಳು, ಗ್ರಹಗಳು, ಅವುಗಳ ಜೊತೆ ಮಾನವನ ಸಂಬಂಧವನ್ನು ಕುರಿತಂತೆ ಅಧ್ಯಯನ ಮಾಡುವ ಶಾಸ್ತ್ರ ಅಂತೇಳಿ ಹೇಳ್ತಾರೆ. ಇನ್ನು ಬಿನ್ನಿಂಗ್ರವರು ಸಮಾಜ ವಿಜ್ಞಾನವೆಂದರೆ ಇದು ಮೂಲತಃವಾಗಿ ಒಂದು ವ್ಯವಸ್ಥೆಯಾಗಿದ್ದು, ಇದು ಮನುಷ್ಯ ತನ್ನ ಸಮಾಜದೊಂದಿಗೆ ಯಾವ ರೀತಿಯಾದ ವಿಶೇಷವಾದ ಸಂಬಂಧವನ್ನು ಹೊಂದಿದ್ದಾನೆ ಎಂಬುದನ್ನು ತಿಳಿಸುವ ಶಾಸ್ತ್ರವಾಗಿದೆ ಎಂದು ಹೇಳಿದ್ದಾರೆ. ಇದೆರಡೂ ಕೂಡ ಡೆಫಿನೇಷನ್. ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರೆದು ಸಾಮಾನ್ಯ ಒಂದು ಹೇಳಿಕೆಯನ್ನು ತಾವು ಬರೀಬಹುದು. ಇನ್ನು ಅದರ ನೇಚರ್ ಆಫ್ ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ಆಲ್ಮೋಸ್ಟ್ ಆಲ್ ನಮಗೆಲ್ಲ ತಿಳಿದಿರೋ ಹಾಗೆ ಸಮಾಜ ವಿಜ್ಞಾನ ಇಟ್ ಈಸ್ ದ ಮದರ್ ಆಫ್ ಆಲ್ ಸೈನ್ಸಸ್, ಆಲ್ ಸಬ್ಜೆಕ್ಟ್ ಅಂತ ಕೆಲವು ವ್ಯಕ್ತಿಗಳ ಅಭಿಪ್ರಾಯ. ಯಾಕೆ ಅಂದರೆ ಇಟ್ ಈಸ್ ದ ಯುನಿಕ್ ಕಾಂಬಿನೇಷನ್ ಆಫ್ ವೇರಿಯಸ್ ಡಿಸಿಪ್ಲಿನ್. ಇದು ಎಲ್ಲ ವಿಷಯಗಳನ್ನು ಇದರಲ್ಲಿದೆ, ಎಲ್ಲ ವಿಷಯಗಳಿದೆ. ಹಾಗಾಗಿ ಇದೊಂದು ಯುನಿಕ್ ಕಾಂಬಿನೇಷನ್. ಸಮಾಜ ವಿಜ್ಞಾನ ಅಂದರೆ ನಮಗೆ ಶಿಕ್ಷಣ, ಮನಃಶಾಸ್ತ್ರ, ವಿಜ್ಞಾನ, ಅರ್ಥಶಾಸ್ತ್ರ, ಭೂಗೋಳ ಇವೆಲ್ಲ ವಿಷಯಗಳು ಕೂಡ ಇದರಲ್ಲಿದೆ. ಹಾಗಾಗಿ ಇದನ್ನು ಒಂದು ಯುನಿಕ್ ಕಾಂಬಿನೇಷನ್ ಅಂಥೇಳಿ ವ್ಯಾಖ್ಯಾನಿಸ್ತಾರೆ. ಇನ್ನು 2ನೇ ಸ್ವರೂಪ ನೋಡೋದಾದರೆ ಇದು ಮಾನವನ ವಿವಿಧ ಕಾಲಘಟ್ಟಗಳನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರ. ಹೇಗೆ ಅಭಿವೃದ್ಧಿ ಹೊಂದಿದ ಮನುಷ್ಯ ಕಾಲದಿಂದ ಹೇಗೆ ಅನ್ನೋದನ್ನು ಕುರಿತು ಅಧ್ಯಯನ ಮಾಡುತ್ತೆ. ಇದು ಮಾನವನ ಸಂಬಂಧಗಳನ್ನು ವಿವರಿಸುತ್ತೆ. ಇದು ಒಂದು ನಿಜವಾದ ಅಧ್ಯಯನವಾಗಿದೆ. ಮನುಷ್ಯನನ್ನ ಕುರಿತು ನಿಜವಾದ ರೀತಿಯಲ್ಲಿ ಅಧ್ಯಯನ ಮಾಡುವಂಥ ಶಾಸ್ತ್ರ ಆಗಿದೆ. ಈಗ ನಾವು ನೋಡ್ತೀವಿ, ಎಕ್ಸಾಂಪಲ್ ನಾನು ನಿಮ್ಗೆ ಆಗಲೇ ತರಗತಿಯಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ಇದು ಬಹಳ ಮುಖ್ಯವಾದ ಕರಿಕ್ಯುಲಮ್ ಆಗಿದೆ ಮನುಷ್ಯನ ಬೆಳವಣಿಗೆಗೆ ಸಂಬಂಧಪಟ್ಟಂತೆ. ಜೊತೆಗೆ ಇಡೀ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ ವ್ಯಕ್ತಿಗೆ. ಅದನ್ನು ಓದಿದರೆ ಸಾಕು, ಒಬ್ಬ ಮನುಷ್ಯ ಸಮಾಜದಲ್ಲಿ ಹೇಗೆ ಬದುಕಬೇಕು, ನಾನು ಯಾವ ರೀತಿ ಸಾಮಾಜಿಕ ಕಾರ್ಯಕೆಲಸಗಳಲ್ಲಿ ಭಾಗಿಯಾಗಬೇಕು ಅನ್ನೋದನ್ನು ಪ್ರಿಪೇರ್ ಮಾಡುತ್ತೆ. ಅದರ ಮುಖ್ಯ ಗುರಿ ಅದಾಗಿರುತ್ತೆ. ಓಕೆ, ಈ ರೀತಿ ಹಲವಾರು ಸ್ವರೂಪವನ್ನು ನಾವು ಸಮಾಜ ವಿಜ್ಞಾನದಲ್ಲಿ ಕಾಣ್ತೇವೆ. ಹಾಗೆಯೇ ಸ್ಕೋಪ್ ಆಫ್ ಸೋಷಿಯಲ್ ಸ್ಟಡಿ. ಹಾಗಾದರೆ ಇದರ ಸ್ಕೋಪ್ ಏನು ಅನ್ನೋಂಥ ಚಿಂತೆ ಮಾಡೋದಾದರೆ ಬಹುಶಃ ಅದು ಹೇಳಿದಾಗೇ ವ್ಯಾಸ್ಟ್ ಆ್ಯಂಡ್ ವೈಡ್ ಆಸ್ ದ ವರ್ಲ್ಡ್. ಪ್ರಪಂಚ ಎಷ್ಟಿದೆಯೋ ಅಷ್ಟಕ್ಕೂ ಕೂಡ ಸಮಾಜ ವಿಜ್ಞಾನ ಇದೆ. ನೀವು ಎಲ್ಲಿ ತನಕ ಹೋದರೂ ಕೂಡ ಅಷ್ಟೇ. ಬಿಕಾಸ್ ಇಟ್ ಈಸ್ ರಿಲೇಟೆಡ್ ಟು ದ ಹ್ಯೂಮನ್ ಸ್ಟಡೀಸ್. ಮನುಷ್ಯನ ಸಂಬಂಧ, ಸಮಾಜ ಎರಡೂ ಕೂಡ ಒಂದೇ ಆಗಿರೋದ್ರಿಂದ ಸಮಾಜದ ಜೊತೆ ಆತನ ಸಂಬಂಧವನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನ ಮಾಡುತ್ತೆ. ಅದಕ್ಕೋಸ್ಕರ ಅದು ಪ್ರಪಂಚಾದ್ಯಂತ ಹರಡಿಕೊಂಡಿದೆ.
ಮಾನವ ಮತ್ತು ವಿವಿಧ ರೀತಿಯ ಸಂಘ ಸಂಸ್ಥೆಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಮಾನವ ಆತನ ಸಂಘ ಸಂಸ್ಥೆ ಆತ ಕಟ್ಟಿಕೊಂಡಂಥ ಸಂಸ್ಥೆಗಳನ್ನು ಕುರಿತಂತೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ ಏನಿದ್ರೆ ಇದು ಕೂಡ ಅದೇನು ನಾವು ಮುಖ್ಯವಾಗಿ ಅದನ್ನು ಕರಿಬೋದು. ಆ ದೃಷ್ಟಿಯಲ್ಲಿ ಅದನ್ನು ಹೇಳ್ಬೋದು. ಆ ಥರದ ಪ್ರಯತ್ನವನ್ನು ಇದು ಮಾಡುತ್ತೆ. ಜೊತೆಗೆ ಮನುಷ್ಯ ಮತ್ತು ಭೂಮಿ ನಡುವಿನ ಸಂಬಂಧ ಹೇಗಿದೆ, ಮತ್ತೆ ಮನುಷ್ಯ ಮತ್ತು ಕಾಲದ ನಡುವಿನ ಸಂಬಂಧ ಹೇಗಿದೆ, ಹೀಗೆ ಕುರಿತು ಅದರ ಒಂದು ಸ್ಕೋಪನ್ನು ನಾವು ನೋಡ್ಬೋದು. ಜೊತೆಗೆ ಮನುಷ್ಯ ಹಾಗೆ ವಿವಿಧ ಕಾಲಘಟ್ಟಗಳಲ್ಲಿ ಮನುಷ್ಯನ ವಾಸಸ್ಥಳ ಅಥವಾ ವಾಸದ ಕ್ರಮ ಹೇಗಿತ್ತು ಅನ್ನೋದು ತಿಳಿಸುತ್ತೆ. ಮತ್ತು ಜನಗಳು ಮತ್ತು ಸಂಪನ್ಮೂಲಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಮತ್ತು ಅದರ ಮುಖ್ಯ ಸ್ವಭಾವ ಏನಪ್ಪ ಅಂದರೆ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಮತ್ತು ಭೌತಿಕ ಸಂಪನ್ಮೂಲಗಳನ್ನು, ಅದರ ಜೊತೆ ಕಲೆ, ವಾಸ್ತುಶಿಲ್ಪ ಮುಂತಾದ ಅಂಶಗಳನ್ನು ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ ಸಮಾಜ ವಿಜ್ಞಾನವಾಗಿದೆ. ಜೊತೆಗೆ ಕರೆಂಟ್ ಅಫೇರ್ಸ್ ಬಹಳ ಮುಖ್ಯವಾಗಿದ್ದು, ಪ್ರಚಲಿತ ಘಟನೆಗಳನ್ನು ಕುರಿತಂತೆ ಸಮಾಜ ವಿಜ್ಞಾನದ ವ್ಯಾಪ್ತಿ ಬರುತ್ತೆ. ಸಮಾಜ ಅಧ್ಯಯನ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ಅದರ ವ್ಯಾಪ್ತಿ ಬರುತ್ತೆ. ಅದರ ಜೊತೆ ಸ್ಟಡಿ ಆಫ್ ಲೀಡಿಂಗ್ ಆಫ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ, ರಾಷ್ಟ್ರೀಯ ಭಾವೈಕ್ಯತೆ ಇರ್ಬೋದು ಅಥವಾ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಕಲಿಸೋದಕ್ಕೆ ಒಂದು ಟೂಲ್ ಇದು, ಹಾಗೆ ಕೆಲಸವನ್ನು ಮಾಡುತ್ತೆ. ಆ ಅಂಶಗಳನ್ನು ಒಳಗೊಂಡಂತೆ ಇಷ್ಟು ಪ್ರಯತ್ನವನ್ನು ಸಮಾಜ ವಿಜ್ಞಾನ ಮಾಡುತ್ತೆ. ಇದೆಲ್ಲವೂ ಕೂಡ ಸಮಾಜ ವಿಜ್ಞಾನದ ಸ್ವಭಾವ, ವ್ಯಾಪ್ತಿ ಮತ್ತು ಅದರ ಸ್ವರೂಪ ಸಂಬಂಧಪಟ್ಟಂತೆ ಅಂಶಗಳು. ಇನ್ನು ಎರಡನೇ ಕ್ವಶನ್ ನೋಡೋಣ. ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಕರಿಕ್ಯುಲಮ್ ಅಂದರೆ ಏನು ಅನ್ನೋದು ಎರಡನೇ ಕ್ವಶನ್ ಇದೆ. ವಾಟ್ ಈಸ್ ಕರಿಕ್ಯುಲಮ್, ಡಿಫೈನ್ ಕರಿಕ್ಯುಲಮ್ ಅಂತ ಇದೆ ಪ್ರಶ್ನೆ ಪತ್ರಿಕೆಯಲ್ಲಿ. ಪಠ್ಯಕ್ರಮ ಅಂದರೆ ಏನು, ಸಮಾಜ ವಿಜ್ಞಾನ ಪಠ್ಯಕ್ರಮ ರಚನೆಯ ತತ್ವವನ್ನು ಚರ್ಚಿಸಿ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಮೀನಿಂಗ್ ಆಫ್ ಕರಿಕ್ಯುಲಮಿಗೆ ಒಂದು ಡೆಫಿನೇಷನ್ ಬರೆದ್ರೆ ಸಾಕು ನೀವು ಅಲ್ವಾ. ಲೆಜೆಂಡರ್ ಕನ್ನಿಂಗ್ಹ್ಯಾಮ್ ಆಗಿರ್ಬೋದು ಅಥವಾ ಪ್ರೊಫೆಸರ್ ಕ್ರೋ ಆ್ಯಂಡ್ ಕ್ರೋ ಕೊಟ್ಟಿರುವಂಥ ವ್ಯಾಖ್ಯೆಗಳು. ಕರಿಕ್ಯುಲಮ್ ಅಂದರೆ ಪಠ್ಯವಸ್ತು ಅಂದರೆ ಏನು? ಪಠ್ಯವಸ್ತು ಅಂದರೆ ಕಲಿಕಾ ಚಟುವಟಿಕೆಗಳನ್ನ ಕ್ರೋಢೀಕರಿಸಿದ ಒಂದು ಸಂಪನ್ಮೂಲ. ಇದು ಏನೇನು ಕಲಿಬೇಕು ಮಗು, ಕಲಿಕಾ ಚಟುವಟಿಕೆಗಳನ್ನು ಕ್ರೋಢೀಕರಿಸಿದಂಥ ಸಂಪನ್ಮೂಲ. ಓಕೆ, ಹಾಗೆಯೇ ಅದು ಪ್ರಿನ್ಸಿಪಲ್ಸ್ ಆಫ್ ಕರಿಕ್ಯುಲಮ್ ಅನ್ನು ಬರೀರಿ. ಏನು ಪ್ರಿನ್ಸಿಪಲ್ ಆಫ್ ಫ್ಲೆಕ್ಸಿಬಿಲಿಟಿ, ಪ್ರಿನ್ಸಿಪಲ್ ಆಫ್ ಶಿಶು ಕೇಂದ್ರಿತ ತತ್ವ ಅಲ್ವಾ, ಸಹಜ ಸನ್ನಿವೇಶಗಳ ತತ್ವ, ವಾಸ್ತವಿಕ ತತ್ವ, ಗೊತ್ತಿರೋದ್ರಿಂದ ಗೊತ್ತಿಲ್ಲದ ಕಡೆ ಸಾಗುವಂತಹ ತತ್ವ, ದೂರದಿಂದ ಹತ್ತಿರದಿಂದ ದೂರಕ್ಕೆ ಸಾಗುವಂತಹ ತತ್ವ, ಹೀಗೆ ನಮ್ಯತೆಯ ತತ್ವ, ಸ್ಥಿತಿಸ್ಥಾಪಕತೆಯ ತತ್ವಗಳಿದಾವಲ್ಲ, ಇವುಗಳನ್ನು ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿ ನೀವು ಬರಿಬೇಕಾಗುತ್ತೆ. ಓಕೆ, ಇನ್ನು ವಿಭಾಗ ಸೆಕೆಂಡಿಗೆ ಬರೋಣ. ಅದರಲ್ಲಿ ಒಂದು ಕ್ವಶನ್ ಇದೆ, ಸಮಾಜ ವಿಜ್ಞಾನ ಬೋಧನೆಯ ಸಾಮಾನ್ಯ ಉದ್ದೇಶಗಳನ್ನು ವಿವರಿಸಿ. ಆಲ್ರೆಡಿ ನೀವು ಲೆಸನ್ ಪ್ಲಾನ್ ಬರೆಯೋಕ್ಕಿಂತ ಮುಂಚೆ ಬರಿತಾ ಇದ್ದೀರಿ ಹೌದಾ, ಸಾಮಾನ್ಯ ಉದ್ದೇಶಗಳು ಅಂತ. ಸಮಾಜ ವಿಜ್ಞಾನ ಟೋಟಲ್ ಆಗಿ ನೀವು ಬರೀಬೇಕು. ಜನರಲ್ ಆಬ್ಜೆಕ್ಟಿವ್ಸ್ ಅಂದರೆ ಎಲ್ಲವಕ್ಕೂ, ಹಿಸ್ಟ್ರಿಯಲ್ಲಿ ಒಂದೆರಡು ಬರೀಬೇಕು, ಹಾಗೆಯೇ ಎಕನಾಮಿಕ್ಸಲ್ಲಿ ಒಂದೆರಡು ಬರೀಬೇಕು, ಜಾಗ್ರಫಿಯಲ್ಲಿ ಒಂದೆರಡು ಬರೀಬೇಕು, ಸೋಷಿಯಾಲಜಿಯಲ್ಲಿ ಒಂದೆರಡು ಬರೀಬೇಕು, ಕಾಮರ್ಸಲ್ಲಿ ಒಂದೆರಡು ಬರೀಬೇಕು. ಹೀಗೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಉದ್ದೇಶಗಳನ್ನು 1.5 ಪುಟದಷ್ಟು ಬರೀರಿ. ಹಿಸ್ಟ್ರಿಯಲ್ಲಿ ಏನು ಮಾಡುತ್ತೆ, ಸಾಮಾಜಿಕ ಸಾಮರ್ಥ್ಯವನ್ನು ಬೆಳೆಸುತ್ತೆ, ಪ್ರಜಾಸತ್ತಾತ್ಮಕ ಪೌರತ್ವವನ್ನು ಬೆಳೆಸುತ್ತೆ, ನಾಗರಿಕ ಪ್ರಜ್ಞೆಯನ್ನು ಬೆಳೆಸುತ್ತೆ, ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸುತ್ತೆ, ಧಾರ್ಮಿಕ ಸಹಿಷ್ಣುತೆಯನ್ನು ಬೆಳೆಸುತ್ತೆ, ರಾಷ್ಟ್ರೀಯ ತಿಳುವಳಿಕೆಯನ್ನು ಬೆಳೆಸುತ್ತೆ, ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಬೆಳೆಸುತ್ತೆ, ಸಾಮಾನ್ಯವಾಗಿರ್ತಕ್ಕಂಥ ಉತ್ತಮ ಮೌಲ್ಯಗಳನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಜೊತೆಗೆ ಸಮಕಾಲೀನ ಜಗತ್ತಿನ ಜೊತೆ ಹೇಗೆ ಹೊಂದ್ಕೊಳ್ಬೇಕು ಅನ್ನೋದನ್ನು ಬದುಕುತ್ತೆ. ಆ ದೃಷ್ಟಿಯಲ್ಲಿ ಈ ಪ್ರಯತ್ನಗಳನ್ನು ಮಾಡಬೇಕು. ಒಬ್ಬ ವ್ಯಕ್ತಿ ಆಗಲಿ ಯಾರೇ ಆಗಲಿ ಕೂಡ ಈ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗತ್ತೆ ಅನ್ನೋದು ತಿಳಿಸುತ್ತೆ. ಜೊತೆಗೆ ಒಂದು ಸೆನ್ಸ್ ಜೊತೆಯಾಗಿರ್ಬೇಕು, ನಾವು ಒಂದು ಸೆನ್ಸನ್ನು ಮಕ್ಕಳಲ್ಲಿ ಬೆಳೆಸುತ್ತೆ ಅನ್ನೋ ರೀತಿಯಾಗಿರ್ತಕ್ಕಂಥ ಮೌಲ್ಯಗಳನ್ನು ಸಮಾಜ ವಿಜ್ಞಾನ ಬೆಳೆಸುತ್ತೆ ಅನ್ನೋ ದೃಷ್ಟಿಯಲ್ಲಿ ಬರೀರಿ. ಓಕೆ, ನಮ್ಮ ಮೂರನೇ ಕ್ವಶನ್ ಇದೆ, ಸಮಾಜ ವಿಜ್ಞಾನ ಬೋಧನೆಯ ಮೌಲ್ಯಗಳನ್ನು ಪಟ್ಟಿ ಮಾಡಿ ಯಾವುದಾದರೂ 2 ಮೌಲ್ಯಗಳನ್ನು ವಿವರಿಸಿ. ಅದರಲ್ಲಿ ಸಾಮಾನ್ಯವಾಗಿ ವ್ಯಾಲ್ಯೂಸ್ ಅಂದರೆ ಏನು ಅನ್ನೋದನ್ನು ಅರ್ಥ ನೀವು ಬರೀತೀರಿ ಅಲ್ವಾ. ಮೌಲ್ಯಗಳಂದ್ರೆ ಏನು ಅನ್ನೋದನ್ನು ಅರ್ಥ ಬರೀರಿ. ಮೌಲ್ಯಗಳನ್ನು ಅಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ವ್ಯಾಲ್ಯೂಸ್ ಅಂತ ಬರೆದು ಅದರಲ್ಲಿ ಏನೇನು ಸೋಷಿಯಲ್ ಸೈನ್ಸನ್ನು ಟೀಚ್ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ ಮೌಲ್ಯಗಳನ್ನು ಅಂಥೇಳಿ ಲಿಸ್ಟ್ ಇದೆ ಇಲ್ಲಿ ನೋಡಿ. ಮೊದಲನೇದು ಸಾಮಾಜಿಕ ಮೌಲ್ಯ ಇದೆ, ಸಾಂಸ್ಕೃತಿಕ ಮೌಲ್ಯ ಇದೆ, ನೈತಿಕ ಮೌಲ್ಯ ಇದೆ, ಪ್ರಜಾಸತ್ತಾತ್ಮಕ ಮೌಲ್ಯ ಇದೆ, ಸೌಂದರ್ಯೋಪಾಸಕ ಮೌಲ್ಯ ಇದೆ, ಮನೋರಂಜನಾತ್ಮಕ ಮೌಲ್ಯ ಇದೆ, ಅಂತಾರಾಷ್ಟ್ರೀಯ ಮೌಲ್ಯ ಇದೆ, ರಾಷ್ಟ್ರೀಯ ಮೌಲ್ಯ ಇದೆ, ಜೊತೆಗೆ ಐತಿಹಾಸಿಕ ಮೌಲ್ಯ ಇದೆ, ಶೈಕ್ಷಣಿಕ ಮೌಲ್ಯಗಳಿದ್ದಾವೆ. ಇವೆಲ್ಲ ಮೌಲ್ಯಗಳನ್ನು ಬರೆದು ಒಂದೊಂದು ವ್ಯಾಖ್ಯೆಗಳನ್ನು ಒಂದೆರಡು ವ್ಯಾಖ್ಯೆಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಬರೆದ್ರೆ ಇನ್ನೂ ಅನುಕೂಲ ಆಗುತ್ತೆ.
ಓಕೆ, ಎಕ್ಸ್ಪ್ಲೇನ್ ಎನಿ ಟು ಯಾವುದಾದ್ರು ಎರಡನ್ನ ಎಕ್ಸಾಂಪಲ್ ಜೊತೆ ಎಕ್ಸ್ಪ್ಲೇನ್ ಮಾಡೋಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ಹೋಗೋಣ. 4ನೇ ಕ್ವಶನ್ ಸೆಕೆಂಡ್ ಮೇನಲ್ಲೇ ನಾ ಇದ್ದೀನಿ. ಇನ್ನು 4ನೇ ಕ್ವಶನ್ ಏನು ಹೇಳುತ್ತೆ, ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಸ್ಟಡಿ ಟೀಚಿಂಗ್ ಅಂತ ಇದೆ. ಏನು ಸೋಷಿಯಲ್ ಸ್ಟಡೀಸ್, ಸಮಾಜ ವಿಜ್ಞಾನದ ಪ್ರಾಮುಖ್ಯತೆ ಏನು? ಸಮಾಜ ಅಧ್ಯಯನ, ಅಲ್ಲಿ ವಿಜ್ಞಾನ ಆಗಿದೆ, ಈಗ ಸಮಾಜ ಅಧ್ಯಯನ ಏನು? ಸಾಮಾಜಿಕ ಕಲಿಕೆ ಮಾಡುತ್ತೆ. ಸಮಾಜ ಅಧ್ಯಯನದಿಂದ ಜ್ಞಾನ ದೊರೆಯುತ್ತೆ, ಅನುಭವ ದೊರೆಯುತ್ತೆ, ಸಾಮಾಜಿಕ ಅನುಭವ ದೊರೆಯುತ್ತೆ. ಜೊತೆಗೆ ಸಮಸ್ಯೆಗಳನ್ನು ನಿರ್ವಹಣೆ ಮಾಡುವಂಥ ಸಾಮರ್ಥ್ಯ ಬೆಳೆಯುತ್ತೆ. ಸಾಮಾಜಿಕ ಸಮಸ್ಯೆಗಳು ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಅನಕ್ಷರತೆ ಆಗಿರ್ಬೋದು, ಅಥವಾ ಇತರೆ ಸಾಮಾಜಿಕ ಪಿಡುಗುಗಳಿದಾವಲ್ಲ, ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ, ಜಾತಿ ಪದ್ಧತಿ, ಇವೆಲ್ಲ ಈ ಪದ್ಧತಿಗಳನ್ನು ಹೋಗಲಾಡಿಸ್ಲಿಕ್ಕೆ ಒಂದು ಸಾಮರ್ಥ್ಯ ಬೆಳೆಯುತ್ತೆ. ಅಂಥ ವಿದ್ಯಾರ್ಥಿಗಳು ಅದನ್ನು ಫೇಸ್ ಮಾಡ್ತಾರೆ. ಆಮೇಲೆ ಸಹಬಾಳ್ವೆಯ ತರಬೇತಿ ನೀಡುತ್ತೆ, ಕೋಆಪರೇಷನ್ ಮಗು. ಆಮೇಲೆ ಎಲ್ಲಿ ಈ ಹಿಂದುಳಿದಂತಹ ಕಲಿಕಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಕಲಿಬೇಕು ಅನ್ನೋದನ್ನು ಸಹಾಯ ಮಾಡುತ್ತೆ. ಹೊಂದಾಣಿಕೆ ಮನೋಭಾವ ಅನ್ನು ಬೆಳೆಸುತ್ತೆ, ನಮ್ಯತೆ ಮನೋಭಾವ ಬೆಳೆಸುತ್ತೆ. ಆಮೇಲೆ ಆಯ್ಕೆಯ ಕೌಶಲ್ಯಗಳನ್ನ ಮಕ್ಕಳಲ್ಲಿ ಬೆಳೆಸುತ್ತೆ. ಜೊತೆಗೆ ರೀಸನಿಂಗ್ ಪವರ್ನ ಮಕ್ಕಳಲ್ಲಿ ಬೆಳೆಸುತ್ತೆ, ಎಬಿಲಿಟಿಯನ್ನು ಬೆಳೆಸುತ್ತೆ. ಜೊತೆಗೆ ಸೆನ್ಸ್ ಆಫ್ ಪರ್ಸನಲ್ ರೋಲ್, ಒಬ್ಬ ವ್ಯಕ್ತಿಯಾಗಿ ನಾನು ಪ್ರಜೆಯಾಗಿ ಏನು ಕೆಲಸ ಮಾಡಬೇಕು ನಾನು ಇಲ್ಲಿ ಅಂತ ಬೆಳೆಸುತ್ತೆ. ಜೊತೆಗೆ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಬೆಳೆಸುವಂಥ ಪ್ರಯತ್ನವನ್ನು ಇದು ಮಾಡುತ್ತೆ. ಓಕೆ, ಇದಿಷ್ಟು ಏನು ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಸ್ಟಡೀಸ್. ಇವುಗಳನ್ನು ಬರೆದು ಸಿಂಪಲ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ಗೆ ಬರ್ತೀನಿ. ಡಿಫರೆನ್ಸಸ್ ಬಿಟ್ವೀನ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸ್ಟಡೀಸ್. ಇಲ್ಲಿ ಸಾಮಾನ್ಯವಾಗಿ ಇದರ ಪ್ರಾಮುಖ್ಯತೆಯನ್ನು ನೀವು ಬರೆಯೋದಕ್ಕೆ ಕೇಳಿದ್ದಾರೆ, ಏನು ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಅದಕ್ಕೆ ಅವುಗಳನ್ನು ಒಂದೊಂದು ಕಡೆ ಒಂದೊಂದು ವ್ಯತ್ಯಾಸಗಳನ್ನು ಹಾಕ್ಕೊಂಡು ನೀವು ಬರೀಬೋದು. ಬೇರೆ ಬೇರೆ ದೃಷ್ಟಿಯಲ್ಲಿ ಕೂಡ ಅದನ್ನು ಸಮಾಜ ವಿಜ್ಞಾನ ಏನು ಹೇಳುತ್ತೆ, ಸಮಾಜ ಅಧ್ಯಯನ ಏನು ಹೇಳುತ್ತೆ ಅನ್ನೋದನ್ನು ಕುರಿತು ವ್ಯತ್ಯಾಸವನ್ನು ಬರೀಬೋದು. ಮೊದಲನೇದಾಗಿ ಸಮಾಜ ಅಧ್ಯಯನ ಏನಪ್ಪ, ಇದು ಪ್ರೈಮರಿ ಎಜುಕೇಷನ್ ಲೆವೆಲ್ಗಿದೆ ಅಲ್ವಾ, ಸಮಾಜ ಅಧ್ಯಯನ, ಹೌದಾ. ಸಮಾಜ ವಿಜ್ಞಾನ ಹೈಯರ್ ಸೆಕೆಂಡರಿ ಲೆವೆಲ್ಗಿದೆ. ಅದನ್ನೆಲ್ಲ ಜಸ್ಟ್ 5 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಇವರು. ಬಟ್ ನೀವು ಆ ಥರ ಬರೀರಿ, ಏನು ಅದು ಸಬ್ಜೆಕ್ಟ್ ಮ್ಯಾಟ್ರ್ ಬರೀಬೇಕು, ಅದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಬರೀಬೇಕು. ಮತ್ತು ಮೇಂಟೆನೆನ್ಸ್ ಆಫ್ ಸ್ಟ್ಯಾಂಡರ್ಡ್ಸ್ ಬರೀಬೇಕು. ಯುಟಿಲಿಟಿ ಆ್ಯಂಡ್ ಪರ್ಪೋಸ್, ಅದರ ಗುಣಗಳು ಬರೀಬೇಕು. ಹಾಗೆಯೇ ಇದು ಸಮಾಜ ವಿಜ್ಞಾನ ಥೆರಾಟಿಕಲ್ ಇರುತ್ತೆ, ಸಮಾಜ ಅಧ್ಯಯನ ಪ್ರಾಯೋಗಿಕವಾಗಿರುತ್ತೆ, ಹೌದಾ. ಸಮಾಜ ವಿಜ್ಞಾನ ಜ್ಞಾನ ಆಧಾರಿತವಾಗಿರುತ್ತೆ, ಹಾಗೆ ಸಮಾಜ ಅಧ್ಯಯನ ಉಪಯುಕ್ತ ಆಧಾರಿತವಾಗಿರುತ್ತೆ. ಆಮೇಲೆ ಸಮಾಜ ವಿಜ್ಞಾನ ಓದಿದ್ರೆ ಅಡ್ಜಸ್ಟ್ ವಿತ್ ದ ಗ್ಲೋಬಲ್ ಲೆವೆಲ್, ಪ್ರಾಪಂಚಿಕವಾಗಿ ನಾವು ಹೊಂದಾಣಿಕೆ ಮಾಡ್ಕೊಳ್ಬೋದು, ಪ್ರಾಪಂಚಿಕ ಪರಿಸರ ಹೊಂದಾಣಿಕೆ ಮಾಡ್ಕೊಳ್ಬೋದು. ಬಟ್ ಇದು ಲೋಕಲ್ ಎನ್ವಿರಾನ್ಮೆಂಟಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸಮಾಜ ಅಧ್ಯಯನ ಕಾರಣ ಆಗುತ್ತೆ. ಮತ್ತು ಸಮಾಜ ವಿಜ್ಞಾನ ವಯಸ್ಕ ಕ್ರಮ ಆಧಾರಿತವಾಗಿದೆ ಇದು. ಯಾಕೆಂದರೆ ಹೈಯರ್ ಸ್ಕೂಲ್ ಅಂದರೆ ಹೈಸ್ಕೂಲ್ ಅಂದರೆ ವಯಸ್ಕ ಕ್ರಮ ಬರುತ್ತಲ್ವ, ಆ ವಯಸ್ಕ ಕ್ರಮಕ್ಕೆ ಸಂಬಂಧಪಟ್ಟಂತೆ ಇದನ್ನು ನೋಡ್ತಾರೆ. ಜೊತೆಗೆ ಪ್ರೈಮರಿ ಸ್ಕೂಲ್ಗಳಿಗೆ ಸಂಬಂಧಪಟ್ಟಂತೆ ಸಮಾಜ ಅಧ್ಯಯನವನ್ನು ನಾವು ನೋಡ್ತೀವಿ. ಈಗ ಸಮಾಜ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಹೆಚ್ಚಿಗೆ ಇರುತ್ತೆ. ಪ್ರಾಚೀನ ಕಾಲದ ಅಥವಾ ಹಿಂದಿನ ಅನುಭವಗಳನ್ನು ಕ್ರೋಢೀಕರಿಸಿ ಅದನ್ನು ಅಧ್ಯಯನ ಮಾಡೋಕ್ಕೆ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ಇತರೆ ವಿಷಯಗಳಾಗಿರ್ಬೋದು, ಆ ದೃಷ್ಟಿಯಲ್ಲಿ ಅದನ್ನು ಕಾಣ್ಬೋದು. ಆದರೆ ಸಮಾಜ ಅಧ್ಯಯನ ಹಾಗಲ್ಲ, ಅದು ಏನಾಗುತ್ತೆ, ಪ್ರಾಯೋಗಿಕವಾಗಿರುವಂಥದ್ದು, ಪ್ರಚಲಿತ ಅಂಶಗಳನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಅದು ಮಾಡುತ್ತೆ. ಆ ಕಾರಣಕ್ಕಾಗಿ ನಾವು ಅದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಜೊತೆಗೆ ಸಮಾಜ ವಿಜ್ಞಾನಕ್ಕೆ ನಾವು ಪರ್ಟಿಕ್ಯುಲರ್ಗೆ ಯಾವುದೇ ಲ್ಯಾಬೊರೇಟರಿ ಅನ್ನುವಂಥದ್ದು ಅಂಶಗಳನ್ನು ನೋಡೋಕ್ಕಾಗಲ್ಲ. ಇಲ್ಲಿ ನಾವು ಸಮಾಜ ಅಧ್ಯಯನದಲ್ಲಿ ಅದನ್ನು ನೋಡ್ಬೋದು. ಜೊತೆಗೆ ಸಮಾಜ ವಿಜ್ಞಾನ ಬಹಳಷ್ಟು ವಿಷಯಗಳ ಶಾಖೆ ಆಗಿರುತ್ತೆ, ಆದರೆ ಸಮಾಜ ಅಧ್ಯಯನ ಹಾಗಲ್ಲ, ಕೆಲವೇ ವಸ್ತುಗಳನ್ನು ಸಂಕ್ಷಿಪ್ತ ರೂಪದಲ್ಲಿರುವಂಥದ್ದನ್ನು ನೋಡ್ತೀವಿ. ಸಮಾಜ ವಿಜ್ಞಾನ ವಿಸ್ತಾರವಾದ ಅನುಭವವನ್ನು ಕೊಡುತ್ತೆ, ಬಟ್ ಸಾಮಾಜಿಕ ಅಧ್ಯಯನ ಅಲ್ಪ ಪ್ರಮಾಣದಲ್ಲಿ ಅಥವಾ ಕ್ಷೀಣತೆಯ ಪ್ರಮಾಣದಲ್ಲಿ ಏನು ಮಾಡುತ್ತೆ, ಅನುಭವವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಓಕೆ, ಹೀಗೆ ಅದರ ಗುರಿಗಳನ್ನಾಗಲಿ ಮತ್ತು ಅದರ ಲಕ್ಷಣಗಳನ್ನು ಇಟ್ಟುಕೊಂಡು ಅಥವಾ ಕಾರ್ಯಗಳನ್ನು ಇಟ್ಕೊಂಡು ನಾವು ಬೇಕಾದರೆ ವ್ಯತ್ಯಾಸಗಳನ್ನು ಬರೀಬೋದು. ಆ ಹೆಡ್ಗಳನ್ನಾಗಿ ನೀವು ಬರೆಯೋ ಪ್ರಯತ್ನ ಮಾಡಿರಿ. ಇದು 5ನೇ ಕ್ವಶನಲ್ಲಿ ಕೇಳಿದ್ದಾರೆ. ಇನ್ನು 6ನೇ ಕ್ವಶನ್ ಏನು ಹೇಳುತ್ತೆ, ಹೌ ಡು ಯು ಕಾರಲೇಟ್ ಸೋಷಿಯಲ್ ಸೈನ್ಸ್ ವಿತ್ ಹಿಸ್ಟ್ರಿ. ಹಾಗಾದರೆ ಸಮಾಜ ಅಧ್ಯಯನ ಆಗಿರ್ಬೋದು ಅಥವಾ ಹಿಸ್ಟ್ರಿ ಆಗಿರ್ಬೋದು ಹೇಗೆ ಬೇರೆ ಬೇರೆ ವಿಷಯಗಳ ಜೊತೆ ಸಂಬಂಧವನ್ನು ಹೊಂದಿದೆ ಅಂತ ಕೇಳ್ತಾರೆ. ಹಾಗಾಗಿ ಅದನ್ನು ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಸಮಾಜ ವಿಜ್ಞಾನಕ್ಕೂ ಏನೇನು ಸಂಬಂಧ ಇದೆ ಅನ್ನೋದನ್ನು ನಾವು ಬರೀಬೇಕು. ರೆಕಮೆಂಡೇಶನ್ಸ್ ಆಗಿರ್ಬೋದು ಅಥವಾ ಕಾರ್ಲೇಷನ್ ಆಗಿರ್ಬೋದು, ಆ ಪ್ರಯತ್ನವನ್ನು ಅಲ್ಲಿ ಬರೀರಿ. ಮುಖ್ಯವಾಗಿ ಏನು ಕಾರ್ಲೇಷನ್ ಅಂದರೆ ಏನು, ಸಹಸಂಬಂಧ ಅಂದರೆ ಏನು ಅಂದರೆ, ಒಂದು ವಿಷಯ ಸಮಾಜ ವಿಜ್ಞಾನ ಇರ್ಬೋದು ಅಥವಾ ಹಿಸ್ಟ್ರಿ ಇರ್ಬೋದು, ಮತ್ತೊಂದು ವಿಷಯದ ಜೊತೆ
ಹೊಂದಿರುವಂಥ ಅನ್ಯೋನ್ಯ ಸಂಬಂಧವನ್ನು ನಾವು ಸಮಾಜ ವಿಜ್ಞಾನ ಅಂಥೇಳಿ ಕರೆದಿದ್ದಾರೆ. ಸಾಮಾನ್ಯ ಕಾರ್ರಿಲೇಷನ್ 6ನೇ ಕ್ವಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾರ್ರಿಲೇಷನ್ ಆಫ್ ಸೋಷಿಯಲ್ ಸೈನ್ಸ್ ವಿತ್ ಅದರ್ ಸಬ್ಜೆಕ್ಟ್. ಇಲ್ಲಿ ಅದರಲ್ಲೂ ಏನು ಕೇಳಿದ್ದಾರೆ, ಹಿಸ್ಟ್ರಿ ಅಂತ ಕೇಳಿದ್ದಾರೆ. ಹೌದಾ, ಸೋಷಿಯಲ್ ಸೈನ್ಸ್ ವಿತ್ ಹಿಸ್ಟ್ರಿ ಅಂತ ಕೇಳಿದ್ದಾರೆ. ಹಾಗಾದರೆ ಸಮಾಜ ವಿಜ್ಞಾನದ ಶಾಖೆಗಳು ಯಾವ್ಯಾವ ಇದ್ದಾವೆ ಅದನ್ನು ತಗೊಳ್ಬೇಕು. ಯಾವ್ಯಾವುದಿದೆ, ಹಿಸ್ಟ್ರಿ ಒಂದಿದೆ, ಜಾಗ್ರಫಿ ಇದೆ, ಎಕನಾಮಿಕ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ನೆಕ್ಸ್ಟ್ ಕಾಮರ್ಸ್ ಇದೆ, ಅಥವಾ ಬಿಸ್ನೆಸ್ ಸ್ಟಡೀಸ್ ಅಂತ ಇದೆ. ಅವುಗಳನ್ನ ಹೆಡ್ಡಿಂಗ್ ಹಾಕ್ಕೊಳ್ಬೇಕು. ಹಿಸ್ಟ್ರಿ ಮತ್ತು ಸಿವಿಕ್ಸ್ ಯಾವ ರೀತಿ ಸಂಬಂಧ ಹೊಂದಿದೆ, ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸ್ ಯಾವ ರೀತಿ ಸಂಬಂಧ ಹೊಂದಿದೆ ಅನ್ನೋದನ್ನು ಬರೀಬೇಕು ಉದಾಹರಣೆಗಳಿಂದ. ಉದಾಹರಣೆ, ಇತಿಹಾಸ ಮತ್ತು ಪೌರನೀತಿ ಅವಿನಾಭಾವ ಸಂಬಂಧ ಹೊಂದಿದೆ. ಯಾಕೆಂದರೆ ಇತಿಹಾಸದ ಹಲವು ಅಂಶಗಳು ಪೌರನೀತಿ ಮೀನ್ಸ್ ರಾಜಕೀಯ ನೀತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಉದಾಹರಣೆ, ಹಿಂದಿನ ಕಾಲದಲ್ಲಿ ಅಧ್ಯಯನ ಮಾಡಿದರೂ ಕೂಡ ಗ್ರೀಕರ ಕಾಲದಲ್ಲಿ ಆ ರೀತಿ ಪದ್ಧತಿ ಇತ್ತು, ರೋಮನರ ಕಾಲದಲ್ಲಿ ಈ ರೀತಿ ಪದ್ಧತಿ ಇತ್ತು, ಬ್ರಿಟಿಷರ ಕಾಲದಲ್ಲಿ ಈ ರೀತಿ ಪದ್ಧತಿ ಇತ್ತು, ಚಂದ್ರಗುಪ್ತರ ಕಾಲದಲ್ಲಿ ಈ ರೀತಿ ಆಡಳಿತ ವ್ಯವಸ್ಥೆ ಇತ್ತು, ಅಥವಾ ಮೌರ್ಯರ ಕಾಲದಲ್ಲಿ ಈ ರೀತಿಯ ಆಡಳಿತ ವ್ಯವಸ್ಥೆ ಇತ್ತು, ಅಥವಾ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಈ ರೀತಿ ಪದ್ಧತಿ ಇತ್ತು. ಅದನ್ನು ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ ರಾಜಕೀಯ ವ್ಯವಸ್ಥೆಯಲ್ಲಿ ಅಂತ ನೋಡ್ತೀವಿ. ಅಕ್ಬರ್ನ ಮನ್ಸಬ್ದಾರಿ ಪದ್ಧತಿಯನ್ನು ನೋಡ್ತೀವಿ, ಕಂದಾಯ ಪದ್ಧತಿಯನ್ನು ನೋಡ್ತೀವಿ. ಇವೆಲ್ಲ ಐತಿಹಾಸಿಕ ಅಂಶಗಳು ಪ್ರಸ್ತುತ ರಾಜ್ಯಶಾಸ್ತ್ರದಲ್ಲಿ ಬಹಳ ಉಪಯೋಗ ಬರುತ್ತೆ. ಈ ರೀತಿ ಉದಾಹರಣೆಗಳನ್ನು ನೀವು ಪಟ್ಟಿ ಮಾಡಬೇಕು. ಹಾಗೆಯೇ ಇತಿಹಾಸ ಮತ್ತು ಅರ್ಥಶಾಸ್ತ್ರಕ್ಕಿರುವಂಥ ಸಂಬಂಧಗಳು. ಈಗ ಇತಿಹಾಸದಲ್ಲಿ ನಾವು ನೋಡಿದಾಗ ಚಾಣಕ್ಯ ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರ, ಅಥವಾ ಮೆಗಸ್ತನೀಶನ ಇಂಡಿಕಾ, ಅಥವಾ ಶ್ರೀಕೃಷ್ಣ ದೇವರಾಯನ ಅಮುಕ್ತ ಮೌಲ್ಯದ ಗ್ರಂಥಗಳಲ್ಲೆಲ್ಲ ಏನು ಬರೆದಿದ್ದಾರೆ ಅಂದರೆ ಆತನ ಕಾಲದ ಆಡಳಿತ ವ್ಯವಸ್ಥೆಯನ್ನು ಬರೆದಿದ್ದಾರೆ, ಆರ್ಥಿಕ ವ್ಯವಸ್ಥೆಯನ್ನು ಬರೆದಿದ್ದಾರೆ, ಅರ್ಥಶಾಸ್ತ್ರದ ನಿರ್ವಹಣೆ ಬಗ್ಗೆ ಬರೆದಿದ್ದಾರೆ, ಅಥವಾ ಒಂದು ರಾಜ್ಯದ ನಿರ್ವಹಣೆಗೆ ಬರೆದಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನಾವು ಪಟ್ಟಿ ಮಾಡಿ ಅಲ್ಲಿ ಬರೆಯುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು. ಓಕೆ, ನೆಕ್ಸ್ಟ್ 7th ಕ್ವಶನ್ಗೆ ಬರೋಣ. ಏನು, ಮೇಜರ್ ಫೀಚರ್ಸ್ ಆಫ್ NCF 2005. ಇದು 3rd ಸೆಕ್ಷನ್, 4 ಮಾರ್ಕ್ಸ್. ಇಲ್ಲಿ ಪಾಯಿಂಟ್ಸನ್ನು ಬರೆದ್ರೆ ಸಾಕು. ಅದಕ್ಕಿಂತ ಮುಂಚೆ NCF 2005 ಅಂದರೆ ಏನು ಒಂದೆರಡು ಲೈನಲ್ಲಿ ಬರೀರಿ. NCF ಅಂದರೆ ಏನು ಒಂದೆರಡು ಲೈನಲ್ಲಿ ಬರೆದ್ರೆ ಅನುಕೂಲ. ಓಕೆ, ಇದೇನು ಮಾಡುತ್ತೆ, ಪ್ರೈಮರಿ ಎಜುಕೇಷನಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳುತ್ತೆ. ಆ ರೀತಿ ಬರೆದಿದ್ದಾರೆ. ಬಟ್ ಇಲ್ಲಿ ನಾವು ಕ್ರಿಯೇಟ್ ಗುಡ್ ಎನ್ವಿರಾನ್ಮೆಂಟ್ ಟು ಲರ್ನಿಂಗ್ ಅಂತ ಇದು ಸಾಮಾನ್ಯ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಓಕೆ, ಇದು ಓಕೆ. ಪ್ರೈಮರಿ ಎಜುಕೇಷನ್ಗೆ ಆದ್ಯತೆ ಕೊಟ್ಟಿದೆ, ಕಲಿಕಾ ಪರಿಸರ ನಿರ್ಮಾಣ ಮಾಡಬೇಕು ಅಂತ ಹೇಳಿದೆ, ಕಂಟೆಂಟ್ ಬೇಸ್ಡ್ ಆ್ಯಂಡ್ ಕಂಟೆಂಟ್ ಮೆಂಟಲ್ ಎಬಿಲಿಟಿ ಇರಬೇಕು ಅಂತ ಹೇಳಿದೆ, ಕಂಟೆಂಟ್ ಬರ್ಡನ್ ಆಗಬಾರ್ದು ಅಂತ ಹೇಳಿದೆ, ವಿದ್ಯಾರ್ಥಿಗಳಿಗೆ ನ್ಯೂ ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂತ ಹೇಳಿದೆ, ಅಥವಾ ಸಿಮ್ಯುಲೇಟಿವ್ ಫ್ಯಾಕ್ಟರ್ಸನ್ನು ಪ್ರಚೋದಿತ ಅಂಶಗಳನ್ನು ಬಳಸಬೇಕು ಅಂತ ಹೇಳಿದೆ, ನಾಲೆಡ್ಜ್ ಮತ್ತು ಸ್ಕಿಲ್ಗೆ ಒತ್ತು ಕೊಡಬೇಕು ಅಂತ ಹೇಳಿದೆ, ಥಿಂಕಿಂಗ್ ಸ್ಕಿಲ್ಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿದೆ. ಬಟ್ ಇದೆಲ್ಲ ಕಾಮನ್ ಆಗಿ ಏನಾಯಿತು, NCF 2005ನ ಸಾಮಾನ್ಯ ಲಕ್ಷಣಗಳಾಗಿದೆ. ಬಟ್ ನಾವು ಅದನ್ನು ಸೇರ್ಕೊಂಡು ಸೋಷಿಯಲ್ ಸೈನ್ಸ್ ಅಂತ ಕೇಳಿದರೆ, ಅಕಸ್ಮಾತ್ ಮೇಜರ್ ಫೀಚರ್ಸ್ ಆಫ್ NCF 2005 ಆ್ಯಂಡ್ ಸೋಷಿಯಲ್ ಸೈನ್ಸ್ ಕರಿಕ್ಯುಲಮ್ ಅಂತ ಕೇಳಿದರೆ ಏನು ಬರೀಬೇಕು ಅಂದರೆ, ಪರಿಸರ ಅಧ್ಯಯನಕ್ಕೆ ಆದ್ಯತೆ ನೀಡಿದೆ, ಸಾಮಾಜಿಕ ಸಮಸ್ಯೆಗಳ ಅಧ್ಯಯನಕ್ಕೆ ಆದ್ಯತೆ ನೀಡಿದೆ. ಸಾಮಾಜಿಕ ಸಮಸ್ಯೆಗಳಂದ್ರೆ ಯಾವುದು, ಬಡತನ, ಬಾಲಕಾರ್ಮಿಕತೆ, ಅನಕ್ಷರತೆ, ಜಾತಿ ಪದ್ಧತಿ, ಈ ಥರದ ಅಂಶ, ಅಸಮಾನತೆ, ಇವೆಲ್ಲಕ್ಕೂ ಆದ್ಯತೆಯನ್ನು ಕೊಟ್ಟಿದೆ. ಅಲ್ಲಿ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಡ್ ಮಾಡಬೇಕು ಅಂತ ಹೇಳುತ್ತೆ. ಇವೆಲ್ಲವಕ್ಕೂ ನಾವು ಹೆಚ್ಚು ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳುತ್ತೆ. ಜೊತೆಗೆ ಟು ಫೋಕಸ್ ವಿಲ್ ಬಿ ಕಂಟೆಂಪರರಿ ಇಂಡಿಯಾ, ಸಾಮಾಜಿಕ ಸಮಕಾಲೀನ ಭಾರತಕ್ಕೆ ಆದ್ಯತೆ ಕೊಡಬೇಕು, ಸಾಮಾಜಿಕ ಆರ್ಥಿಕ ಸವಾಲುಗಳಿಗೆ ಆದ್ಯತೆ ಕೊಡಬೇಕು ಅಂತ ಹೇಳುತ್ತೆ. ಜೊತೆಗೆ ಹೆಚ್ಚು ಈ ವಿಷಯವನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳುತ್ತೆ. ಇವೆಲ್ಲವೂ ಏನು ರೆಕಮೆಂಡೇಶನ್ಸ್ ಮಾಡಿರುವಂತಹ ಪ್ರಯತ್ನ. ಆ ಕಾರಣಕ್ಕಾಗಿ ಅವನು ಪ್ರಯತ್ನ ಮಾಡಬೇಕು. ಓಕೆ, ಅಡ್ವಾಂಟೇಜಸ್ ಆಫ್ ಯೂನಿಟ್ ಅಪ್ರೋಚ್ ಕೇಳಿದರೆ, ಘಟಕ ಪದ್ಧತಿ ಅಂದರೆ ಏನು ಅನ್ನೋದು ಒಂದು ಪದ್ಧತಿ ಇದೆ. ಹೌದಾ, ಆ ಪದ್ಧತಿಯಲ್ಲಿ ಅದನ್ನು ಬಳಕೆ ಮಾಡಿದ್ದಾರೆ. ಘಟಕ ಪದ್ಧತಿ, ಯೂನಿಟ್ ಅಪ್ರೋಚ್ ಅಂದರೆ ಇಲ್ಲಿ ಘಟಕ ಪದ್ಧತಿ, ಇದು ಕೂಡ ಪಠ್ಯಕ್ರಮವನ್ನು ಸಂಘಟಿಸುವ ಒಂದು ವಿಧಾನ. ಯೂನಿಟ್ ಅಪ್ರೋಚ್ ಅಂದ್ರೆ ಏನು, ಘಟಕ ಪದ್ಧತಿ ಅಂದರೆ ಇಲ್ಲಿ ವಿಷಯವನ್ನು ಕ್ರಮಾನುಬದ್ಧವಾಗಿ ಘಟಕವಾರು ಜೋಡಿಸಲಾಗಿರುತ್ತದೆ. ಉದಾಹರಣೆ, ನೀವು ಇತಿಹಾಸದ ಪಾಠಗಳನ್ನು ನೋಡ್ರಿ. ಮೌರ್ಯರು ಆದಮೇಲೆ ಕುಶಾಣರು, ಅದಾದಮೇಲೆ ಈ ಥರ ಅಂಶಗಳೇನು ಬರುತ್ತೆ, ಆ ರೀತಿ ಕ್ರಮಾನುಗತವಾಗಿ ಜೋಡಿಸೋದು. ಸಿಂಧೂ ನಾಗರಿಕತೆ ಆದಮೇಲೆ, ಪ್ರಾಚೀನ ನಾಗರಿಕತೆ ಆದಮೇಲೆ ಮಧ್ಯಕಾಲೀನ ಭಾರತ ಇತಿಹಾಸ, ಅದಾದಮೇಲೆ ಆಧುನಿಕ ಭಾರತ. ಓಕೆ, ಇಲ್ಲಿ ಬಂದರೆ ಶಿವಾಜಿ, ಅದಾದಮೇಲೆ ಮರಾಠರು, ಆದಮೇಲೆ ಅವರ ಸಮಕಾಲೀನರು ಮೌರ್ಯರು.
ಅದಕ್ಕಿಂತ ಮುಂಚೆ ಪ್ರಾರಂಭ ಬರೋದಾದರೆ ಕದಂಬರು, ಗಂಗರು, ಹೌದಾ, ಚಾಲುಕ್ಯರು, ಚೋಳರು, ಹೊಯ್ಸಳರು. ಓಕೆ, ಈ ಥರದ ಕಲಾನುಕ್ರಮಗಳು ಒಂದೊಂದು ಘಟಕ ವೈಸ್ ಜೋಡಿಸುವಂಥ ಕ್ರಮವನ್ನು ಯುನಿಟ್ ಅಪ್ರೋಚ್ ಅಂತೇಳಿ ಕರೀತಾರೆ. ಓಕೆ, ಇಲ್ಲಿ ಏನಂದರೆ ಅದರ ಅನುಕೂಲಗಳೇನು ಅಂತ ಕೇಳಿದ್ದಾರೆ. ವೆರೈಟಿ ಆಫ್ ಔಟ್ ಆಫ್ ಕಂಟೆಂಟ್ ಅಂತ ಘಟಕವನ್ನು ಬೇರೆ ಬೇರೆ ಘಟಕವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸ್ವಾಭಾವಿಕವಾಗಿ ಕಲಿಕೆ ಏರ್ಪಡುತ್ತೆ ಯೂನಿಟ್ ಇರೋದ್ರಿಂದ. ಆಮೇಲೆ ಒಂದೇ ಯೂನಿಟ್ ಅಂದಾಗ ಸಂಪೂರ್ಣ ಬೋಧನಾಂಶಗಳನ್ನು ಓದಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಅದರ ಅಡ್ವಾಂಟೇಜಸನ್ನು ಅವ್ರು ಕೊಟ್ಟಿದ್ದಾರೆ. ಆ ರೀತಿ ಪ್ರಯತ್ನ ಮಾಡಿಕೊಂಡು ಕಲಿಯುವಿಕೆಗೆ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಏನಾಗುತ್ತೆ, ಅದರಿಂದ ಯೂನಿಟ್ ಅಪ್ರೋಚಿಂದ ಎಲ್ಲ ಯೂನಿಟ್ಗಳಿಗೂ ಕೂಡ ಆದ್ಯತೆ ಕೊಟ್ಟಂಗೆ ಆಗುತ್ತಲ್ಲ, ಅದು ಮೇಯ್ನು. ಎಲ್ಲ ಯೂನಿಟ್ಗಳಿಗೂ ಆದ್ಯತೆಯನ್ನು ಕೊಟ್ಟಿರೋದ್ರಿಂದ ಕಲಿಕೆ ಸುಲಭ ಆಗುತ್ತೆ. ಓಕೆ, ಆ ರೀತಿ ಇರೋಂಥ ವಿಚಾರವನ್ನು ಕೂಡ ನೀವು ಮಾಡಬೇಕು. ಓಕೆ, ನೆಕ್ಸ್ಟ್ 9ನೇ ಕ್ವಶನ್ನು, ಕಾರ್ಲೇಟ್ ಸೋಷಿಯಲ್ ಸೈನ್ಸ್ ವಿತ್ ಅದರ್ ಸಬ್ಜೆಕ್ಟ್. ಆಲ್ರೆಡಿ ನಾನು ಆಗಲೇ 7th ಕ್ವಶನ್ನಲ್ಲಿ ಚರ್ಚೆ ಮಾಡಿದೆ ಅನಿಸುತ್ತೆ. ಅದರಲ್ಲಿ ಕೂಡ ಅದೇ ರೀತಿಯ ಅಂಶಗಳಿದ್ದಾವೆ. ಮತ್ತು ಇದನ್ನು ಅದೇ ರೀತಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ, ಹೌದಾ. ಯಾವುದು, ಹೌ ಡು ಯು ಕಾರ್ಲೇಟ್ ಸೋಷಿಯಲ್ ಸೈನ್ಸ್ ವಿತ್ ಅದರ್ ಡಿಸಿಪ್ಲಿನ್ ಅಂತ ಕೇಳಿದ್ದಾರೆ. ಮೇಲ್ ಹಿಸ್ಟ್ರಿ, ಬಟ್ ಇಲ್ಲಿ ಅದರ್ ಡಿಸಿಪ್ಲಿನ್ ಅಂದರೆ ಏನು ಬರೀಬೇಕು ಗೊತ್ತಾ ನಾವು? ಅದರ್ ಡಿಸಿಪ್ಲಿನ್ ಸಮಾಜ ವಿಜ್ಞಾನ ಬಿಟ್ಟು ನಾವು ಅದರ್ ಸಬ್ಜೆಕ್ಟ್ ಅಂದರೆ ಕನ್ನಡದ ಜೊತೆ ಆಗಿರ್ಬೋದು, ಹೌದಾ. ಕನ್ನಡ ಜೊತೆ ಹೇಗೆ ಇದನ್ನು ಸಂಬಂಧಪಡಿಸ್ತೀರಿ, ಅಥವಾ ಗಣಿತದ ಜೊತೆ ಆಗಿರ್ಬೋದು, ಅದ್ರ ಜೊತೆ ಹೇಗೆ ಇದನ್ನು ಸಂಬಂಧೀಕರಿಸ್ತೀರಿ, ಅಥವಾ ಮನೋವಿಜ್ಞಾನ ಆಗಿರ್ಬೋದು, ಅದ್ರ ಜೊತೆ ಇದನ್ನು ಹೇಗೆ ಸಂಬಂಧೀಕರಿಸ್ತೀರಿ. ಹಾಗೆಯೇ ಫೈನ್ ಆರ್ಟ್, ಕಲಾ ವಿಷಯಗಳಲ್ಲಿ ಹೇಗೆ ಇದನ್ನು ಇದು ಮಾಡ್ತೀರಿ ಅನ್ನೋದಕ್ಕೆ. ಕನ್ನಡದಲ್ಲಾದರೆ ಸಾಹಿತ್ಯ ಅಂತ ತಗೊಳ್ತೀವಿ ನಾವು, ಇತಿಹಾಸ ಮತ್ತು ಸಾಹಿತ್ಯ. ಅದಿಲ್ಲದೆ ಸಾಧ್ಯನ ಹಿಸ್ಟ್ರಿ. ಹಾಗಾಗಿ ಇತಿಹಾಸದ ಅನೇಕ ಪ್ರಸಿದ್ಧ ಗ್ರಂಥಗಳು ಸಾಹಿತ್ಯದ ನೆರವಿನಿಂದ ಮಾತ್ರ ರಚನೆಯಾಗಿದೆ. ಉದಾಹರಣೆ ಕಲ್ಲಣನ ರಾಜತರಂಗಿಣಿ, ಹೌದಾ, ಬಾಣನ ಹರ್ಷಚರಿತ, ಹೌದಾ, ಕೃಷ್ಣದೇವರಾಯನ ಮುಕ್ತ ಮೌಲ್ಯದ, ಹಾಗೆಯೇ ತಾರೋಸುರವರ ದುರ್ಗಾಸ್ತಮಾನ, ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ. ಹೀಗೆ ಅನೇಕ ಅನೇಕ ಗ್ರಂಥಗಳನ್ನು ನಾವು ಉದಾಹರಣೆ ತಗೊಂಡ್ರೆ ಅಲ್ಲಿ ಇತಿಹಾಸ ಮತ್ತು ಸಾಹಿತ್ಯಕ್ಕೆ ಅವಿನಾಭಾವ ಸಂಬಂಧವಿದೆ. ಸಾಹಿತ್ಯವಿಲ್ಲದೆ ಇತಿಹಾಸದ ಯಾವ ಅಂಶಗಳೂ ಕೂಡ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆಯೇ ಗಣಿತ, ಇತಿಹಾಸ ಮತ್ತು ಗಣಿತ, ಅಥವಾ ಸಮಾಜ ವಿಜ್ಞಾನ ಮತ್ತು ಗಣಿತ. ಗಣಿತದ ಪರಿಕಲ್ಪನೆಗಳಿಲ್ಲದೆ ಹೋದರೆ ಇತಿಹಾಸ ಅಪೂರ್ಣವಾಗುತ್ತೆ. ಇಲ್ಲದೆ ಹೋದರೆ ನಾವು ಕಾಲ ಹೇಳೋಕ್ಕಾಗೋದೇ ಇಲ್ಲ. ನಿನ್ನೆ ನಡೆಯಿತು, ನಾಳೆ ನಡೆಯಿತು, ಅವತ್ತು ನಡೆದಿತ್ತಂತೆ, ಮೊನ್ನೆ ನಡೆದಿತ್ತಂತೆ, ಈಗ ಸ್ವಲ್ಪ ಹೊತ್ತು ಮುಂಚೆ ನಡೆದಿತ್ತಂತೆ, ಹೌದಾ. ಈ ಥರದ ಮಾತುಗಳನ್ನು ಮಾತ್ರ ಬಳಸಬೇಕಾಗತ್ತೆ. ಗಣಿತದಿಂದಾಗಿ ನಾವು 1857ರ ದಂಗೆ ಅಂತ ಹೇಳ್ತೀವಿ, 1947 ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇತಿಹಾಸದ ಬೋಧನೆಯಲ್ಲಿ ಗಣಿತನೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೀಗೆ ಉದಾಹರಣೆಗಳನ್ನು ಕೊಡಬೇಕು. ಇನ್ನು ಕಲೆ, ಸಮಾಜ ವಿಜ್ಞಾನದಲ್ಲಿ ಅತಿ ಮುಖ್ಯವಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಅಂತಲೇ ಬರುತ್ತೆ. ಅದು ಕೂಡ ಒಂದು ವಿಷಯ ವಸ್ತುನೇ ಇವತ್ತು. ಅದನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡ್ತಾರೆ. ಹಾಗಾಗಿ ಸಮಾಜ ವಿಜ್ಞಾನ ವಿಷಯ ಬೋಧನೆ ಮಾಡಬೇಕಾದ್ರೆ ನಾವು ದ್ರಾವಿಡ ಶೈಲಿ, ವೇಸರ ಶೈಲಿ, ಆರ್ಯರ ಶೈಲಿ, ಇಂಡೋ ದ್ರಾವಿಡಿಯನ್ ಶೈಲಿ, ಇಂಡೋ ಸಾರ್ಸನಿಕ್ ಶೈಲಿ, ಅರೇಬಿಯನ್ ಶೈಲಿ, ಇವೆಲ್ಲವೂ ಕೂಡ ವಿವಿಧ ರೀತಿಯ ಕಲಾ ಪ್ರಕಾರಗಳು. ಹಾಗಾಗಿ ಇವುಗಳನ್ನು ನಾವು ನಗಣ್ಯ ಮಾಡಬಾರ್ದು. ಬೋಧನೆ ಮಾಡಬೇಕಾದ್ರೆ ಅವುಗಳನ್ನು ಸಂಬಂಧ ಕೊಟ್ಟೆ ಹೇಳುವಂಥ ಪ್ರಯತ್ನ ಮಾಡಬೇಕು ಅನ್ನೋದು ಇದು. ಇನ್ನು 10ನೇ ಕ್ವಶನಿಗೆ ಬರ್ತೀನಿ. ಇಂಟ್ರೊಡ್ಯೂಸ್ ಎ ಲೆಸನ್ ಫಾರ್ 8th ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರೆ. ನೀವು 8th ಸ್ಟ್ಯಾಂಡರ್ಡ್ ಹಿಸ್ಟ್ರಿಗಾದರೂ ಮಾಡಿ, ಜಾಗ್ರಫಿಗಾದರೂ ಮಾಡಿ, ಎಕನಾಮಿಕ್ಸಿಗಾದರೂ ಮಾಡಿ, ನಿಮ್ಮ ಮೈಕ್ರೋ ಟೀಚಿಂಗಲ್ಲಿ ಏನು ಪ್ರಾಕ್ಟೀಸ್ ಮಾಡಿರ್ತಿರಲ್ಲ, ಒಂದು ಟಾಪಿಕ್ ತೊಗೊಳ್ಬೇಕು. ಆ ಟಾಪಿಕ್ಕಿಗೆ ಪಾಠ ಪರಿಚಯಿಸೋದು, ಪೀಠಿಕಾ ಕೌಶಲ ಅಂತ ಪ್ರಾಕ್ಟೀಸ್ ಮಾಡಿದ್ದೀರಲ್ಲ, ಅದನ್ನು ಲೆಸನ್ ಪ್ಲಾನ್ ಬರೆದ್ರೆ ಸಾಕು. ಇಂಟ್ರೊಡ್ಯೂಸ್ ಎ ಲೆಸನ್ ಫಾರ್ 8th ಸ್ಟ್ಯಾಂಡರ್ಡ್ ಅಂತ ಹೆಡ್ಡಿಂಗ್ ಬರೆದು, 8th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್, ಅದರಲ್ಲಿ ಯಾವುದು ಹಿಸ್ಟ್ರಿ, ಅದರಲ್ಲಿ ಯಾವುದು ವಿಜಯನಗರ ಡೈನೆಸ್ಟಿ, ಅದರಲ್ಲಿ ಯಾರನ್ನು ತೊಗೊಂಡಿದ್ದೀರಿ, ವಿಜಯನಗರ ಡೈನೆಸ್ಟಿನೇ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಆ ವಿಜಯನಗರ ಡೈನೆಸ್ಟಿಗೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಪೀಠಿಕೆಯನ್ನು ತಯಾರು ಮಾಡಬೇಕು. ಒಂದು 5-6 ಕ್ವಶನ್ನು, ಅಥವಾ ಕತೆ ಹೇಳಿದ್ರೆ ಕಥೆನೋ, ಅಥವಾ ನೀವು ಹಾಡು ಪ್ಲೇ ಮಾಡ್ತೀರಿ ಅಂದರೆ ಹಾಡೋ, ಅದನ್ನು ಹೇಳ್ಬೋದು. ಓಕೆ, ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ನೀವು ಅದನ್ನು ಮಾಡಿ. ಇನ್ನು 11ನೇದು ಯೂನಿಟ್ ನಂಬರ್ 3 ಲಾಸ್ಟ್ ಟಾಪಿಕ್ ಅನಿಸುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸೋಷಿಯಲ್ ಟೆಕ್ಸ್ಟ್ ಬುಕ್ ಅಂದರೆ ಏನಿರಬೇಕು, ಒಂದು ಉತ್ತಮ ಪಠ್ಯಪುಸ್ತಕ ಅಂದರೆ ಏನಿರಬೇಕು ಅನ್ನೋದ್ರ ಬಗ್ಗೆ ಅವ್ರು ಚರ್ಚೆಯನ್ನು ಮಾಡ್ತಾರೆ. ಅದೇನು, ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸುವಂತಿರಬೇಕು ಒಂದು ಉತ್ತಮ ಪಠ್ಯಪುಸ್ತಕ ಅಂದರೆ. ಸಮಾಜ ವಿಜ್ಞಾನದ ಗುರಿ ಮತ್ತು ಉದ್ದೇಶಗಳನ್ನು ನೀವು ನೋಡಿದ್ದೀರಲ್ಲ, ಅವುಗಳನ್ನು ಈಡೇರಿಸುವಂತಿರಬೇಕು. ಹಾಗೆಯೇ ಬಹಳಷ್ಟು ಸ್ಪಷ್ಟವಾಗಿ ನೆರೇಟ್ ಮಾಡಿರಬೇಕು, ಅದರಲ್ಲಿ ವಿಷಯ ಚೆನ್ನಾಗಿ ಅರ್ಥವಾಗುವಂತಿರಬೇಕು, ಮತ್ತು ಶಿಶು ಕೇಂದ್ರಿತವಾಗಿರಬೇಕು, ಯಾವುದೇ ಮಿಸ್ಟೇಕ್ಸ್ಗಳು ಇರಬಾರ್ದು,
ಯಾವುದೇ ಪೂರ್ವಾಗ್ರಹ ಪೀಡಿತ ಮನೋಭಾವನೆಗಳನ್ನು ಹೊಂದಿರಬಾರ್ದು ಪಠ್ಯಪುಸ್ತಕದಲ್ಲಿ ತಪ್ಪುಗಳಾಗಿರಬಾರ್ದು. ಆಮೇಲೆ ಕಡಿಮೆ ವೆಚ್ಚದ್ದಾಗಿರಬೇಕು ಪಠ್ಯಪುಸ್ತಕ. ಮತ್ತು ಅದರ ಮುಖಪುಟ ಇದೆಯಲ್ಲ ಅದು ಬಹಳಷ್ಟು ಆಕರ್ಷಕವಾಗಿರಬೇಕು. ಜೊತೆಗೆ ಬೇರೆ ಬೇರೆ ಚಿಂತನೆಗೆ ಹೊರಹಚ್ಚುವಂಥ ಪ್ರಯತ್ನವನ್ನು ಆ ಪಠ್ಯಪುಸ್ತಕ ಮಾಡಬೇಕು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನಾವು ಕೇಳ್ಬೋದು. ಓಕೆ, ಇದಿಷ್ಟು ಏನು 2018ರ ಪ್ರಶ್ನೆ ಪತ್ರಿಕೆಯ ಒಂದು ವಿಚಾರಗಳು. ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ವಿಜ್ಞಾನ ಪಠ್ಯಪುಸ್ತಕ ಗಮನಿಸಬೇಕಾದ ಅಂಶಗಳು ಅಂತ ಕೇಳಿದ್ದಾರೆ. ಅವಾಗ ಆ ಥರದ ಅಂಶಗಳನ್ನು ಕೂಡ ನೀವು ಪ್ರಯತ್ನ ಮಾಡಿ ಬರೀರಿ. ಓಕೆ, ಇದಿಷ್ಟು ಏನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು